ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿಸ್ ಕಿಚನ್. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೇಸ್ಟಿಯಾದಂತಹ ಚಿಲ್ಲಿ ಚಿಕನ್ ಹೇಗೆ ಮಾಡುವುದಂತ ತೋರಿಸ್ಕೊಡ್ತೇನೆ. ಅದಕ್ಕಾಗಿ ನಾನು ಅರ್ಧ kg ಆಗುವಷ್ಟು ಬೋನ್ಲೆಸ್ ಚಿಕನ್ ಅನ್ನು ತಗೊಂಡಿದ್ದೇನೆ. ಬೋನ್ಲೆಸ್ ಚಿಕನ್ ಆಗಬೇಕಂತ ನಿರ್ಬಂಧ ಏನಿಲ್ಲ, ವಿತ್ ಬೋನ್ ಕೂಡ ಯೂಸ್ ಮಾಡಬಹುದು. ನಾನು ಇದನ್ನು ಒಂದು ಸಣ್ಣದಾಗಿ ತುಂಡು ಮಾಡಿಟ್ಟುಕೊಂಡಿದ್ದೇನೆ. ಇನ್ನು ನಾವು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿಡುವ. ಅದಕ್ಕಾಗಿ ನಾನು 4 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹುಡಿ ಹಾಕ್ತಾ ಇದ್ದೇನೆ. 3 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ, 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಕ್ಕೆ ನಾನು 1 ಮೊಟ್ಟೆ ಹಾಕ್ತಾ ಇದ್ದೇನೆ. ಅರ್ಧ kg ಆದ್ರಿಂದ ನಾನು 1 ಮೊಟ್ಟೆ ಹಾಕ್ತಾ ಇದ್ದೇನೆ. 1 kg ಚಿಕನ್ ಆದರೆ 2 ಮೊಟ್ಟೆ ಹಾಕಬೇಕು. 1 ಟೀ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್, 1 ಟೀ ಸ್ಪೂನ್ ಆಗುವಷ್ಟು ವಿನೆಗರ್, ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ಇದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಒಂದು ದೋಸೆ ಹಿಟ್ಟಿನಿಂದ ಸ್ವಲ್ಪ ದಪ್ಪಕ್ಕೆ ಇರಬೇಕು. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ನಾನು ಇದಕ್ಕೆ ಯಾವುದೇ ಕಲರ್ ಆ್ಯಡ್ ಮಾಡಲಿಲ್ಲ. ನೀವು ಬೇಕಾದರೆ ಆ್ಯಡ್ ಮಾಡಬಹುದು. ನಾವು ಮನೆಯಲ್ಲೇ ಮಾಡುವುದರಿಂದ ಕಲರೆಲ್ಲ ಆ್ಯಡ್ ಮಾಡೋದು ಒಳ್ಳೆಯದಲ್ವಲ್ಲ, ಮಕ್ಕಳಿಗೆಲ್ಲ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ನಾನು ಆ್ಯಡ್ ಮಾಡಲಿಲ್ಲ. ಇನ್ನು ನಾವು ಇದಕ್ಕೆ ಕಟ್ ಮಾಡಿಟ್ಟಂತಹ ಚಿಕನನ್ನು ಆ್ಯಡ್ ಮಾಡುವ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಕವರ್ ಆಗಬೇಕು. ನಾವು ಫ್ರೈ ಮಾಡುವಾಗ ಇದರಲ್ಲಿ ಚೆನ್ನಾಗಿ ಹಿಡಿದಿರಬೇಕು. ಅದಕ್ಕಾಗಿ ಮಸಾಲ ಸ್ವಲ್ಪ ದಪ್ಪವಾಗೇ ಇರಬೇಕು, ತೆಳು ಮಾಡಬಾರ್ದು. ನೋಡಿ, ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದನ್ನು ನಾವು ಒಂದು ಅರ್ಧ ಗಂಟೆ ಹೊತ್ತು ರೆಸ್ಟ್ ಮಾಡಲಿಡಬೇಕು. ಯಾಕಂದರೆ ಇದರಲ್ಲಿದ್ದ ಉಪ್ಪು ಮಸಾಲ ಎಲ್ಲ ಚಿಕನ್ಗೆ ಚೆನ್ನಾಗಿ ಎಳಿಬೇಕು. ನೋಡಿ, ಚಿಕನ್ ಮ್ಯಾರಿನೇಟ್ ಮಾಡಿಟ್ಟು ಒಂದು ಅರ್ಧ ಗಂಟೆ ಆಗಿದೆ. ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಾನೊಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಲು ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗಿದೆ. ಇನ್ನು ನಾವು ಮ್ಯಾರಿನೇಟ್ ಮಾಡಿಟ್ಟಂತ ಚಿಕನ್ ಅನ್ನು ಫ್ರೈ ಮಾಡುವ. ನಾವು ಚಿಕನ್ ಹಾಕಿದ ಕೂಡಲೇ ಮಗುಚಿ ಹಾಕಬಾರ್ದು, ಯಾಕಂದರೆ ಅದರಲ್ಲಿದ್ದ ಮಸಾಲೆ ಎಲ್ಲ ಬಿಡ್ತದೆ ಎಣ್ಣೆಗೆ. ಸೊ ನಾವು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ಮಗಿಸ್ಬೇಕು. 1 ನಿಮಿಷ ಆಯಿತು. ಇದನ್ನು ಸ್ವಲ್ಪನೇ ಮಗಿಸುವ, ಒಂದೊಂದಾಗಿ, ಒಮ್ಮೆಲೆ ಮಗಿಸ್ಬೇಡಿ. ಚಿಕನ್ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಬೇಯಬೇಕು. ಆಗಲೇ ನಮಗೆ ಚಿಲ್ಲಿ ಚಿಕನ್ ಕ್ರಿಸ್ಪಿಯಾಗಿ ಸಿಗುವುದು. ನಾವು ಫ್ರೈ ಮಾಡುವಾಗ ಬೇಗನೆ ಬೇಯಬೇಕಂತ ಹೈ ಫ್ಲೇಮಲ್ಲಿಟ್ಟು ಬೇಯಿಸಬಾರ್ದು. ಯಾಕಂದರೆ ಹೈ ಫ್ಲೇಮಲ್ಲಿಟ್ಟು ಬೇಯಿಸಿದರೆ ಅದರ ಮೇಲ್ಭಾಗ ಕಪ್ಪಾಗಿ ಹೋಗ್ತದೆ, ಅದರ ಒಳಗಡೆ ಚೆನ್ನಾಗಿ ಬೇಯೋದೇ ಇಲ್ಲ. ನೋಡಿ, ಈಗ ಫ್ರೈ ಆಗಿದೆ. ನಾನೊಂದು 10-15 ನಿಮಿಷದ ಹೊತ್ತು ಫ್ರೈ ಮಾಡಿದ್ದೇನೆ. ನಾವು ಇದನ್ನು ತೆಗಿಬೋದು. ಇನ್ನು ಬಾಕಿ ಇದ್ದ ಚಿಕನ್ ಅನ್ನು ಫ್ರೈ ಮಾಡಿ ತೆಗೆಯುವ. ಚಿಕನ್ ಫ್ರೈ ಮಾಡಿ ಆಗಿದೆ. ಇನ್ನು ನಾನೊಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ನಾನು ಇದಕ್ಕೆ ಗಾರ್ಲಿಕ್ ಅನ್ನು ಹಾಕ್ತಾ ಇದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಇನ್ನು ಅದೇ ರೀತಿ ಕಟ್ ಮಾಡಿಟ್ಟಂತಹ ಜಿಂಜರನ್ನು ಕೂಡ ಹಾಕ್ತಾ ಇದ್ದೇನೆ.
ಒಂದು ಕಾಯಿ ಮೆಣಸು ಸಣ್ಣದಾಗಿ ಕಟ್ ಮಾಡಿ ಇಟ್ಟದ್ದು ಹಾಕ್ತಾ ಇದ್ದೇನೆ. ಈ ಕಾಯಿ ಮೆಣಸು ತುಂಬಾನೇ ಖಾರ ಇದ್ದ ಕಾರಣ ನಾನು ಒಂದೇ ಮೆಣಸು ಹಾಕ್ತಾ ಇದ್ದೇನೆ. ನೀವು ಬೇಕಾದ್ರೆ ಜಾಸ್ತಿ ಹಾಕ್ಬೋದು ಖಾರ ಇಲ್ಲದಿದ್ರೆ. ಇನ್ನೊಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ, ಅದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ನೀರುಳ್ಳಿ ಜಾಸ್ತಿ ಬೇಯೋದು ಬೇಡ, ಅರ್ಧದಷ್ಟು ಬೆಂದರೆ ಸಾಕು. ಇನ್ನು ನಾವು ಇದಕ್ಕೆ ಸಾಸುಗಳನ್ನು ಆ್ಯಡ್ ಮಾಡುವ. 3 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡುವ. ಇನ್ನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕುವ. ಇದು ಕೂಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಒಂದು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟುಕೊಂಡಿದ್ದೇನೆ. ಅದನ್ನೀಗ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಚಿಕನಲ್ಲಿ ಕೂಡ ಉಪ್ಪು ಇದೆ, ಹಾಗೆ ಸಾಸ್ಗಳಲ್ಲಿ ಕೂಡ ಉಪ್ಪು ಇದೆ. ಇನ್ನು 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ, ಯಾಕಂದರೆ ಇದು ರೆಸ್ಟೋರೆಂಟಲ್ಲೆಲ್ಲ ನಮಗೆ ಸ್ವೀಟ್ ಸಿಗ್ತದಲ್ಲ, ಆ ರೀತಿ ಸಿಗ್ಲಿಕ್ಕೋಸ್ಕರ. ನಿಮಗೆ ಸಿಹಿ ಇಷ್ಟ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು. ಇನ್ನು ನಾವು ಇದಕ್ಕೆ ಚಿಕನ್ ಆ್ಯಡ್ ಮಾಡುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಚಿಲ್ಲಿ ಚಿಕನ್ ಸ್ವಲ್ಪ ಡ್ರೈ ಆಗಿ ಸಿಗಬೇಕು ನಮಗೆ. ನಿಮಗೆ ಜಾಸ್ತಿ ಗ್ರೇವಿ ಬೇಕಿದ್ರೆ ಕಾರ್ನ್ಫ್ಲವರಿಗೆ ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡಬಹುದು. ಈ ಸಾಸ್ಗಳೆಲ್ಲ ಚಿಕನ್ಗೆ ಚೆನ್ನಾಗಿ ಎಳಿಬೇಕು. ಇನ್ನು ನಾನು ಇದಕ್ಕೆ ಕಟ್ ಮಾಡಿ ಇಟ್ಟಂತಹ ಸ್ಪ್ರಿಂಗ್ ಆನಿಯನ್ ಅನ್ನು ಹಾಕ್ತಾ ಇದ್ದೇನೆ. ಇನ್ನು ನಾವು ಫ್ಲೇಮ್ ಆಫ್ ಮಾಡಬಹುದು. ಇದಾಗಿದೆ. ಚಿಲ್ಲಿ ಚಿಕನ್ ರೆಡಿ ಆಗಿದೆ. ನಾನು ಇದಕ್ಕೆ ಗಾರ್ನಿಶಿಂಗ್ಗೆ ಬೇಕಾಗಿ ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾ ಇದ್ದೇನೆ. ಅದೇ ರೀತಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ತಾ ಇದ್ದೇನೆ. ಇದು ನೋಡುವಾಗಲೇ ತಿನ್ಬೇಕಂತ ಆಗ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರ್ತದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ತ್, ಟೇಕ್ ಕೇರ್, ಬೈ.